ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸವಿತಾ, ಅಮ್ಮನ ಮುದ್ದಿನ ಮಗಳು. ಮದುವೆಯಾಗಿ 8 ವರ್ಷಗಳಾದ ಮೇಲೆ ನಾನು ಹುಟ್ಟಿದ್ದಂತೆ. ಆದ್ದರಿಂದ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನನ್ನನ್ನು ಸಾಕಿದ್ರು. ಅವರಿಗೆ ಒಂದು ಕೊರಗಿತ್ತು, ಸವಿತಾ ಗಂಡು ಮಗು ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಪ್ರತಿಯೊಬ್ಬರೂ ಪರದಾಡ್ತಿದ್ರು. ಆದರೆ ಅಮ್ಮ ಮಾತ್ರ ಅವರ ಮಾತುಗಳಿಗೆ ಕಿವಿ ಕೊಡದೆ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ಲು. ಓದಲ್ಲಿ ನಾನು ಅಷ್ಟಕ್ಕಷ್ಟೇ, ಓದು ಅಂತ ಕೂಡ ಯಾರೂ ಹೇಳ್ತಿರ್ಲಿಲ್ಲ. ಓದ್ಗಿಂತ ಸ್ಪೋರ್ಟ್ಸಲ್ಲಿ ನಂಗೆ ಚೆನ್ನಾಗಿ ಆಸಕ್ತಿ ಇರ್ತಿತ್ತು. ಅಮ್ಮ ಚೆನ್ನಾಗಿ ನನ್ನನ್ನು ಎಂಕರೇಜ್ ಮಾಡ್ತಿದ್ಲು. ಅಪ್ಪ ಹೆಣ್ಮಕ್ಳು ಸ್ಪೋರ್ಟ್ಸ್ನಲ್ಲಿ ಈ ರೀತಿ ಬಟ್ಟೆಗಳನ್ನು ಹಾಕೊಳ್ಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ನ ಇಟ್ಟಿದ್ರು. ಅಮ್ಮ ಅವ್ರ ಮಾತನ್ನು ಕೇಳ್ತಾನೆ ಇರಲಿಲ್ಲ. ನಿಮ್ಮ ಶಾಸ್ತ್ರ, ಸಂಪ್ರದಾಯಗಳು, ಕಟ್ಟುಪಾಡುಗಳು ನನ್ನವರೆಗೆ ಮಾತ್ರ ಇರಲಿ. ನನ್ನ ಮಗಳು ಪ್ರಪಂಚದ ಎಲ್ಲ ಸುಖವನ್ನು ಅನುಭವಿಸ್ಬೇಕು ಅಂತ ಮಗಳನ್ನು ಮುದ್ದಿಸ್ತಿದ್ಲು. ಮಗಳು ಹೇಳಿದ ಮಾತುಗಳನ್ನು ಕೂಡ ಕೇಳ್ತಿದ್ಲು. ನಂತರ ಅಪ್ಪ ಅವ್ರು ಹೇಳೋದನ್ನು ಕಡಿಮೆ ಮಾಡಿದ್ರು. ಕಾಲಕ್ಕೆ ತಕ್ಕಂತಿರೋದನ್ನು ಕಲಿತ್ಕೊಂಡ್ರು. ಈಗ ನನ್ನ ವಿಷಯದಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲ. ನಾನು ಹೇಳಿದ್ದನ್ನು ಅಮ್ಮ ಕೇಳ್ತಾಳೆ. ಸಂಬಂಧಿಕರುಗಳು ಯಾವಾಗಲೂ ಪರದಾಡ್ತಾರೆ, ಒಬ್ಬಳೇ ಮಗಳು ಹದ್ ಮೀರ್ ಸಾಕಿದ್ದಾರೆ ಅಂತ. ಅಪ್ಪ ಅಮ್ಮನ ಕಿವಿ ತುಂಬ್ತಾರೆ. ಆದರೆ ಅಪ್ಪ ಅಮ್ಮಂಗೆ ತನ್ನ ಮಗಳ ಬಗ್ಗೆ ನಂಬಿಕೆ ಇರೋದ್ರಿಂದ ಯಾರು ಏನೇ ಹೇಳಿದ್ರೂ ಕೂಡ ನನ್ನ ಹತ್ರ ಚರ್ಚಿಸೋದಿಲ್ಲ. ಯಾವಾಗಲೂ ಪ್ಲೇ ಗ್ರೌಂಡ್ನಲ್ಲಿ ನಾನು ಇರ್ತಾ ಇದ್ದಿದ್ದು. ಜಾಸ್ತಿ ರಾಹುಲ್ ಪ್ರತಿ ಬಾರಿ ಬರ್ತಿದ್ದ ನಾನು ಕ್ರಿಕೆಟ್ ಆಡಬೇಕಾದ್ರೆ ನನ್ನನ್ನು ನೋಡೋದಕ್ಕೆ. ಅವನು ಮೊದಲ ನನ್ನ ಗೆಳತಿಯ ಕಸಿನ್ ಬ್ರದರ್. ಮೊದಲು ನಾನು ಅಂದ್ಕೊಳ್ತಾ ಇದ್ದೆ ಅವಳನ್ನು ನೋಡೋದಕ್ಕೆ ಬರ್ತಿದ್ದಾನೆ ಅಂತ. ಆ ನಂತರ ತಿಳಿತು ಅವನು ನನ್ನ ಆಟದ ವೈಖರಿಯನ್ನು ನೋಡೋದಕ್ಕೆ ಬರ್ತಿದ್ದಾನೆ ಅಂತ. ನನ್ನ ಗೆಳತಿ ಪೂಜಾ ಹೇಳ್ತಿದ್ಲು, ರಾಹುಲ್ ತುಂಬ ಶ್ರೀಮಂತರ ಒಬ್ಬನೇ ಮಗ. ಅಪ್ಪ ಅಮ್ಮ ಚಿಕ್ಕನ್ನಲ್ಲೇ ಸತ್ತು ಹೋಗಿದ್ದಾರೆ. ಅವ್ರ ಚಿಕ್ಕಮ್ಮ ಸಾಕ್ತಾ ಇರೋದು ಅಂತ. ತುಂಬ ಜನ ಹುಡುಗಿರನ್ನ ತೋರಿಸಿದ್ರು ಅವನು ಯಾರೂ ಒಪ್ತಿಲ್ವಂತೆ. ಆದರೆ ಇತ್ತೀಚೆಗೆ ಡೌಟ್, ಅವನು ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದಾನೆ, ಯಾರು ಅಂತ ಕಂಡುಹಿಡಿಯೋಣ ಅಂತ ನನ್ನ ಬಳಿ ಸಹಾಯ ಕೇಳಿದ್ಲು. ಈ ವಿಷಯಗಳ ಬಗ್ಗೆ ನಂಗಷ್ಟು ತಿಳುವಳಿಕೆ ಇಲ್ಲ ಅಂದರೂ ಕೂಡ ಅವಳು ಬಿಡೋದೇ ಇಲ್ಲ. ನೀನು ರಾಹುಲ್ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡು, ಆಗ ಅವನು ನಿನಗೆ ಹೇಳಿದ್ರು ಹೇಳ್ಬೋದು ಅಂತ ಹೇಳಿದ್ಲು. ಅವಳು ಹೇಳ್ದಾಗೆ ಮಾಡಿದೆ. ನಾನೇ ಮೇಲ್ಬಿದ್ದು ಮಾತಾಡೋದಕ್ಕೆ ಪ್ರಯತ್ನಿಸ್ತಿದ್ದೆ. ನಾನು ಮಾತಾಡಬೇಕಾದ್ರೆ ಅವನ ಕಣ್ಣುಗಳಲ್ಲಿ ಒಂದು ಹೊಸ ರೀತಿ ಕಾಂತಿ ಹೊಮ್ತಾ ಇತ್ತು. ಅದ್ರ ಬೆಳಕಲ್ಲಿ ನಾನು ಇನ್ನೂ ಬ್ರೈಟಾಗಿ ಕಾಣಿಸ್ತಾ ಇರೋ ಸುಂದರವಾಗಿ ಅಂತ ಅನ್ನಿಸ್ತಿತ್ತು. ದಿನಗಳು ಕಳೆದಂತೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಆದ್ವಿ. ಪೂಜಾಳನ್ನು ಇಬ್ಬರು ಲೆಕ್ಕಕ್ಕೆ ತಗೊಳ್ತಾ ಇರಲಿಲ್ಲ. ಅವಳು ಇದ್ರಾಯ್ತು, ಇಲ್ಲ ಅಂದರೂ ಆಯಿತು. ನಾವಿಬ್ಬರು ಪಿಕ್ಚರ್, ಮಾಲ್, ಪಾರ್ಕ್, ಶಾಪಿಂಗ್ ಅಂತ ಎಲ್ಲ ಕಡೆ ಹೋಗ್ತಿದ್ವಿ. ನನ್ನ ಮೊದಲ ಹುಡುಗ ಫ್ರೆಂಡ್, ಅವನಿಗೆ ನಾನಂದರೆ ತುಂಬ ಇಷ್ಟ. ನನಗೂ ಕೂಡ ಅವನಂದರೆ ತುಂಬ ಪ್ರೀತಿ. ನನಗೇನೇ ಕಷ್ಟ ಇದ್ದರೂ ಅವನದನ್ನು ಬಹಳ ಈಸಿಯಾಗಿ ಸಾಲ್ವ್ ಮಾಡ್ತಿದ್ದ. ಇಂದು ಸ್ವಲ್ಪ ಲೇಟಾಗಿ ಮನೆಗೆ ಹೋದಾಗ ನನ್ನ ಸೋದರ ಮಾವ ಬಂದು ಅಮ್ಮನ ಜೊತೆ ಚೆನ್ನಾಗಿ ಜಗಳ ಮಾಡ್ತಿದ್ರು. ನಿನ್ನ ಒಬ್ಬಳೆ ಮಗಳು, ನನಗೂ ಕೂಡ ಮಗಳಿದ್ದಂತೆ, ಅವಳನ್ನು ನನ್ನ ಮಗನಿಗೆ ತಂದುಕೊಳ್ತೀನಿ ಅಂದರೆ ನೀನು ಒಪ್ತಾನೇ ಇಲ್ಲ. ಅವಳು ನೋಡಿದ್ರೆ ಯಾರೋ ಬಿಸ್ನೆಸ್ ಮ್ಯಾನ್ ರಾಹುಲಿಂದ ಓಡಾಡ್ತಿದ್ದಾಳೆ. ಅವರೆಲ್ಲ ಶ್ರೀಮಂತರು. ಸಾಮಾನ್ಯ ಮನುಷ್ಯರ ಮನೆಯ ಹೆಣ್ಣು ಮಕ್ಕಳನ್ನು ಅವ್ರ ಆಟಕ್ಕೆ ಬಳಸ್ಕೋತಾರೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನನ್ನ ಮಗ ಸೂರ್ಯನಿಗೆ ನಿನ್ನ ಮಗಳನ್ನು ಈಗಲೂ ನಾನು ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾ ಇದ್ದೀನಿ. ಮೊದಲು ಅವಳನ್ನು ಒಪ್ಸು ಅಂತ ಹೇಳಿ ಹೊರಗೆ ಬಂದರು. ನನ್ನನ್ನು ನೋಡಿ ನಕ್ಕು ನನ್ನ ತಲೆ ಮೇಲೆ ಅವ್ರ ಕೈನ ಇಟ್ಟು ಆಶೀರ್ವಾದ ಮಾಡಿ ಅವರು ಊರಿಗೆ ಹೋದರು. ಒಳಗೆ ಬಂದ ತಕ್ಷಣ ಅಪ್ಪ ರಾಹುಲ್ ಜೊತೆ ಏನು ನಿನ್ನ ಕೆಲಸ ಅಂತ ಕೋಪದಿಂದ ಹೇಳಿದ್ರು. ನಿನ್ನ ಮಾವ ಎಂದೂ ಕೂಡ ನನ್ನ ಎದುರಿಗೆ ಜೋರಾಗಿ ಮಾತಾಡ್ತಿರ್ಲಿಲ್ಲ.
ಅಳಿಯ ಅಂತ ತುಂಬಾನೇ ಮರ್ಯಾದೆ ಕೊಡ್ತಿದ್ರು. ಆದರೆ ನೀನು ಏನೋ ಮಾಡಬಾರ್ದು ಕೆಲಸ ಮಾಡಿದ್ಯಾ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಸ್ವಲ್ಪ ನನಗೆ ವಿವರಿಸಿ ಹೇಳ್ತೀಯಾ ಅಂದರು. ಆಗ ನಾನು ಎಲ್ಲ ವಿಷಯನ ವಿವರಿಸಿದೆ. ನನ್ನ ಫ್ರೆಂಡ್ನ ಕಸಿನ್ ಬ್ರದರ್, ಅವಳಿಗಾಗಿ ನಾನು ಕ್ಲೋಸ್ ಆಗಿದ್ದು. ಆದರೆ ಈಗ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಪ್ರೀತಿಯೆಲ್ಲ ಏನಿಲ್ಲ ಇಬ್ಬರ ಮಧ್ಯೆ. ಆದರೆ ಅಮ್ಮ ಈ ಕಥೆನ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಇತ್ತೀಚೆಗೆ ನೀನು ತುಂಬಾ ಖುಷಿಯಾಗಿರ್ತೀಯ, ಒಬ್ಳಿಗೊಬ್ಳೇ ಮಾತಾಡ್ಕೋತಾ ಇರ್ತೀಯ, ಯಾವಾಗಲೂ ನಗ್ತಾ ಇರ್ತೀಯ, ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರೆಡಿ ಆಗ್ತೀಯ. ಮೊದಲು ಹುಡುಗನ ರೀತಿ ಇರ್ತಿದ್ದವಳು ಈಗ ಹುಡುಗಿ ರೀತಿ ಇರೋದಕ್ಕೆ ಪ್ರಯತ್ನ ಪಡ್ತೀಯ. ಇದೆಲ್ಲ ಪ್ರೀತಿಯ ಸಂಕೇತ. ನೀನು ರಾಹುಲ್ನನ್ನು ತುಂಬಾ ಪ್ರೀತಿ ಮಾಡ್ತಿದ್ಯ. ನಿನ್ನ ಮನಸ್ಸಿಗೆ ನೀನು ವಿವರಿಸಿ ಹೇಳು. ನಿಜವಾಗ್ಲೂ ನಿಮ್ಮೊಬ್ಬರ ಪ್ರೀತಿ ಸತ್ಯ ಆಗಿದ್ರೆ ನಾನು ಮದುವೆ ಮಾಡಿಸ್ತೀನಿ. ನನ್ನ ಹೆಸರಲ್ಲಿ ನನ್ನ ತವರು ಮನೆಯವರು 4 ಎಕರೆ ಜಮೀನನ್ನ ಕೊಡ್ತಾರೆ. ಅದನ್ನೆಲ್ಲ ಮಾರಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ತೀನಿ. ಅಮ್ಮನ ಮಾತನ್ನು ಕೇಳಿ ನಾನು ಸ್ಟನ್ ಆಗೋದೆ. ನನಗೇ ತಿಳಿದಿಲ್ಲ ರಾಹುಲ್ ಬಗ್ಗೆ ಅಷ್ಟೊಂದು ವಿಷಯವನ್ನು ಅಮ್ಮ ಹೇಳ್ತಿದ್ದಾಳೆ. ನನ್ನನ್ನು ನಾನು ಗಮನಿಸೋದಕ್ಕೆ ಶುರು ಮಾಡಿದೆ. ಸತ್ಯ ಇದಲ್ಲ, ನನಗೆ ರಾಹುಲ್ ಮೇಲೆ ಪ್ರೀತಿ ಶುರುವಾಗಿದೆ. ಆದರೆ ಅದನ್ನು ನಾನು ಒಪ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದೆ. ಅವರಿಗೂ ಮತ್ತು ನನಗೂ ಎಲ್ಲಿಂದ ಎಲ್ಲಿಯೋ ಹೊಂದಾಣಿಕೆ. ಅವರು ಆಗರ್ಭ ಶ್ರೀಮಂತರು. ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡೋದಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ಲ. ಇನ್ನು ಮದುವೆ ಕನಸಮ್ಮ. ಅಮ್ಮ ಹೇಳಿದ ಮಾತನ್ನು ಕೇಳಿ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಆಗಿತ್ತು. ಆದರೂ ಏನೂ ಮಾತಾಡದೆ ರೂಮ್ಗೆ ಹೊರಟೋದೆ. ಹಾಗೇ ನಿಲ್ಲಿಸಿದೆ. ಬೆಳಗ್ಗೆ ಹೊರಗಡೆ ಏನೋ ತುಂಬ ಗದ್ದಲ. ರಾತ್ರಿ ಆ ಯೋಚನೆಯಲ್ಲೇ ಊಟ ಮಾಡದೆ ಮಲಗಿಬಿಟ್ಟಿದ್ದೀನಿ. ಇದ್ದಕ್ಕಿದ್ದಂತೆ ನನ್ನ ಗೆಳತಿ ಪೂಜಾ ಒಳಗಡೆ ಬಂದು, ಬೇಗ ಸ್ನಾನ ಮಾಡು, ನಿನ್ನನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ಲು. ಯಾಕೆ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದೆ. ಇಂದು ಯಾವ ಹಬ್ಬ ಇಲ್ಲ ಅಲ್ವಾ ಅಂತ. ಅಮ್ಮ ತಾಯಿ, ಇಂದು ನನ್ನ ಅಣ್ಣ ಅವ್ರ ಮಲ್ತಾಯಿಯವರ ಸಣ್ಣ ಪುಟ್ಟ ಸಂಬಂಧಿಕರನ್ನ ಕರ್ಕೊಂಡು ಬರ್ತಾನೆ ಹೆಣ್ಣು ಕೇಳೋದಕ್ಕೆ. ಅರ್ಥ ಆಯ್ತಾ? ಅವ್ನು ಮೊದಲಿಂದಲೂ ಪ್ರೀತಿ ಮಾಡ್ತಾ ಇದ್ದಿದ್ದು ನಿನ್ನನ್ನೇ ಅಂತೆ. ನಿನ್ನನ್ನು ನೋಡೋದಕ್ಕೆ ಗ್ರೌಂಡಿಗೆ ಬರ್ತಿದ್ದಂತೆ. ನಿನ್ನೆ ಮಾತಿನ ಮಧ್ಯೆ ನಿನಗೆ ಮದುವೆ ಸಂಬಂಧ ತುಂಬ ಬರ್ತಿವೆ ಅಂತ ಹೇಳಿದೆ. ಅಷ್ಟಕ್ಕೆ ಅವನು ಪ್ಯಾನಿಕ್ ಆದ. ನಂತರ ನಿಧಾನವಾಗಿ ಎಲ್ಲ ವಿಷಯನೂ ಹೇಳ್ದ. ಅವನಿಗೂ ಕೂಡ ಮದುವೆ ವಯಸ್ಸು, ನಿನಗೂ ಮದುವೆ ವಯಸ್ಸು. ಮದುವೆ ಆಗ್ಬಿಡಿ, ನೆಮ್ಮದಿಯಾಗಿರಿ. ಅವರನ್ನು ಮದುವೆ ಆದರೆ ನೀನು ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋತಾನೆ. ಎಲ್ಲ ಆಸ್ತಿನೂ ಅವರ ಅಪ್ಪ ಅಮ್ಮ ಅವನ ಹೆಸರಿಗೆ ಬರೆದಿದ್ದಾರೆ. ಮನೆಯಲ್ಲಿ 10ರಿಂದ 15 ಜನ ಕೆಲಸದವರಿದ್ದಾರೆ. ಚಿನ್ನದ ತಟ್ಟಲ್ಲಿ ನೀನು ಊಟ ಮಾಡ್ಬೋದು. ನಿನ್ನಂಥ ಅದೃಷ್ಟವಂತೆ ಪ್ರಪಂಚದಲ್ಲೇ ಯಾರೂ ಇಲ್ಲ. ಅವ್ರ ಚಿಕ್ಕಮ್ಮ ಅವನ ಮದುವೆ ಆಗೋವರೆಗೂ ಇರ್ತಾಳೆ. ನಂತರ ಹೊರಟೋಗ್ತಾಳೆ. ಭಯ ನಾಚಿಕೆ ಎಲ್ಲ ಒಟ್ಟೊಟ್ಟಿಗೆ ಆಯಿತು. ನಾನು ತುಂಬ ಚೆನ್ನಾಗಿ ಪೂಜಾಳ ಸಹಾಯದಿಂದ ರೆಡಿಯಾದೆ. ಹೊರಗೆ ಬಂದ ತಕ್ಷಣ ರಾಹುಲನ್ನು ನೋಡೋದಕ್ಕೆ ನಾಚಿಕೆ ಆಗ್ತಿತ್ತು. ಆದರೆ ಅವನು ಮಾತ್ರ ಬಿಟ್ಕಣ್ಣು ಬಿಟ್ಟಂತೆ ನನ್ನನ್ನೇ ನೋಡ್ತಿದ್ದ. ಮಾನ್ಗಿಟ್ ನನ್ನ ಮಗ. ಮೊದಲೆಲ್ಲ ತಿಳಿದಿದ್ರಿಂದ 2 ಮನೆಯವರು ಬಹಳ ಬೇಗ ಒಪ್ಕೊಂಡ್ರು. ಮದುವೆ ದಿನಾಂಕನ ಕೂಡ ಗೊತ್ತು ಮಾಡಿದ್ರು. ಎಂಗೇಜ್ಮೆಂಟ್ ಆಗಲೇ ಆಗೋಯಿತು. ಇಷ್ಟು ಬೇಗ ಇಷ್ಟ ಇಲ್ಲದ ಮನಸ್ಸಿನಿಂದ ರಾಹುಲ್ ನನ್ನನ್ನು ಬಿಟ್ಟು ಅವ್ರ ಮನೆಗೆ ಹೋದ. ಮದುವೆ ಡೇಟ್ ಮುಂದಿನ ವಾರನೇ ಇತ್ತು. ಎಲ್ಲಿ ನಾನು ಅವರನ್ನು ಬಿಟ್ಟು ಹೊರಟೋಗ್ತೀನಿ ಅನ್ನೋ ಭಯದಿಂದ ಬೇಗ ಬೇಗ ಮದುವೆ ಮಾಡಿಕೊಡ್ತಿದ್ದ. ಅಮ್ಮನ ತಲೆಯ ಭಾರವನ್ನು ಕಡಿಮೆ ಮಾಡ್ದ. ಒಂದೇ ₹1 ಕೂಡ ಖರ್ಚು ಮಾಡಿಲ್ಲ. ಎಲ್ಲ ಖರ್ಚನ್ನು ಅವನೇ ವಹಿಸ್ಕೊಂಡ. ಎಷ್ಟು ಒಳ್ಳೆ ಹುಡುಗ ಸಿಕ್ಕಿದಾನೆ ಅಂತ ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ನನ್ನನ್ನು ಮತ್ತು ಅಮ್ಮನನ್ನು ತುಂಬಾ ಹೊಗಳುತ್ತಿದ್ರು. ಇಷ್ಟೊಂದು ಅದೃಷ್ಟ ಮಾಡಿದ್ದೀರಾ, ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಅಂತ ಕೆಲವು ಜನ ಹೇಳಿದ್ರೆ, ಇನ್ನೂ ಕೆಲವು ಜನ ಬೆಳ್ಳೋ ಗುಟ್ಟಿದ್ದಾಳೆ ಅದಕ್ಕೆ ಮಾಡ್ಕೊಂಡು ಹೋಗ್ತಿದ್ದಾನೆ, ಅದರಲ್ಲಿ ದೊಡ್ಡದೇನಿದೆ ಅಂತ ಹೊಟ್ಟೆ ಉರಿ ಪಡ್ತಿದ್ರು. ಆದರೆ ನಾನು ಇವ್ರ ಬಗ್ಗೆ ತಲೆ ಕೆಡಿಸ್ಕೋತಿರ್ಲಿಲ್ಲ. ನನಗಾಗ್ತಿರೋ ಭಯ ಅಂದರೆ ಫ್ರೆಂಡ್ ರೀತಿ ರಾಹುಲ್ನನ್ನು ನೋಡಿದೆ. ಗಂಡ ಅಂತ ಹೇಗೆ ಒಪ್ಕೊಳ್ಳಿ
ಇಷ್ಟು ಬೇಗ ಮದುವೆ ಕೂಡ ಬಹಳ ಬೇಗ ಆಗೋಯ್ತು. ತುಂಬ ವಿಜೃಂಭಣೆಯಿಂದ ತುಂಬ ಸುಂದರವಾಗಿ ನಾನು ಮತ್ತೆ ರಾಹುಲ್ ಕಾಣಿಸ್ತಾ ಇದ್ದೀವಿ. ರಾಹುಲ್ ಕಾಣಿಸ್ತಾ ಇದ್ದೀವಿ. ಅವ್ರ ಕೈ ಹಿಡ್ಕೋಬೇಕಾದಾಗ, ಅವ್ರ ಪಕ್ಕ ನಿಲ್ಬೇಕಾದಾಗ, ನನ್ನ ಭುಜ ಅವ್ರ ಭುಜಕ್ಕೆ ತಗಲಿದಾಗ ಒಂದು ರೀತಿಯ ಹಿತ ಅಂತ ಅನ್ನಿಸ್ತಿತ್ತು. ಆ ಸಂದರ್ಭದಲ್ಲಿ ಇಬ್ಬರು ಪರಸ್ಪರ ಮುಖಗಳನ್ನು ನೋಡ್ಕೋತಿದ್ವಿ. ನಾಚಿಕೆಯಿಂದ ಅಪ್ಪ ಅಮ್ಮನನ್ನು ಬಿಟ್ಟು ಬರಬೇಕಾದ ನನಗೆ ತುಂಬ ದುಃಖ ಆಯಿತು. ಮಗಳ ರೀತಿ ಸಾಕಿಲ್ಲ, ಅವ್ರ ಮನೆ ದೇವರ ರೀತಿ ನನ್ನನ್ನು ನೋಡ್ಕೊಂಡಿದ್ರು. ಅವರು ನನ್ನ ತಂದೆ ತಾಯಿ ಆಗಿದ್ದಕ್ಕೆ ಈ ಜನ್ಮದಲ್ಲಿ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಧ್ಯ ಇಲ್ಲ. ತುಂಬ ದುಃಖದಿಂದ ರಾಹುಲ್ ಜೊತೆ ಅವರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ನನಗೆ ಭವ್ಯವಾದ ಸ್ವಾಗತನ ನೀಡಿದ್ರು. ನನಗೆ ಬದುಕು ಇಷ್ಟೊಂದು ಸುಂದರವಾಗಿರುತ್ತೆ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ. ಪ್ರತಿಯೊಬ್ಬರು ನನ್ನನ್ನು ಚೆನ್ನಾಗಿ ಮಾತಾಡ್ತಿದ್ರು, ಮರ್ಯಾದೆ ಕೊಡ್ತಿದ್ರು. ರಾಹುಲ್ ಅಂತೂ ನನ್ನ ಹಿಡಿದ ಕೈಯನ್ನು ಬಿಡಲೇ ಇಲ್ಲ. ಎಲ್ಲಕ್ಕಿಂತ ಮೊದಲ ರಾತ್ರಿ ತುಂಬಾ ಸುಂದರವಾಗಿತ್ತು. ರೂಮಿಗೆ ಬಂದ ತಕ್ಷಣ ಬಾಗ್ಲನ್ನು ಗಟ್ಟಿಯಾಗಿ ಹಾಕಿದ್ದಾರೆ. ನನ್ನ ಪಕ್ಕ ಕೂತ್ಕೊಂಡು, ಸಾರಿ, ಆತ್ರದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟೆ. ಎಲ್ಲಿ ನೀನು ನನ್ನನ್ನು ಬಿಟ್ಟು ಹೊರಟೋಗ್ತೀಯೋ ಅಥವಾ ನಾನು ನಿನ್ನನ್ನು ಕಳ್ಕೊಂಡು ಬಿಡ್ತೀನೇನೋ ಅನ್ನೋ ಭಯದಿಂದ. ಸರಿಯಾಗಿ ನೀನು ಒಪ್ಪಿಗೆ ಕೂಡ ಕೇಳಿಲ್ಲ. ಆದರೆ ಒಂದು ಮಾತು ಕೊಡ್ತೀನಿ, ನಿನಗೆ ಹೇಗಿಷ್ಟ, ಯಾವ ರೀತಿ ಇರಬೇಕೋ ಅದೇ ರೀತಿ ಇರ್ತೀನಿ. ಮೊದಲು ಹೇಳು, ನಿನ್ನ ಮನಸ್ಸಲ್ಲಿ ಗಂಡ ಅಂದರೆ ಹೇಗಿರಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ರೀತಿ ಇರ್ತೀನಿ. ನಿನಗೆ ನ್ಯಾಚುರಲ್ ಆಗಿ ನನ್ನ ಮೇಲೆ ಪ್ರೀತಿ ಬರಬೇಕು. ಮದುವೆ ಆಗ್ಬಿಟ್ಟಿದ್ದಾನೆ, ಹೋಗಲಿ ಪ್ರೀತಿಸೋಣ ಅನ್ನೋ ರೀತಿ ಇರಬಾರ್ದು. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ, ನೀನು ಕೂಡ ನನ್ನನ್ನು ಅದೇ ರೀತಿ ಪ್ರೀತಿಸಬೇಕು, ನನ್ನನ್ನು ಇಷ್ಟಪಡಬೇಕು ಅಂತ ತುಂಬ ಮಾತುಗಳನ್ನು ಆಡ್ತಿದ್ದ. ನಾನು ಅವನ ಬಾಯಿ ಮೇಲೆ ಕೈ ಇಟ್ಟೆ. ನನಗೂ ಕೂಡ ನೀನಂದರೆ ತುಂಬ ಇಷ್ಟ. ಆದರೆ ಹೇಳೋದಕ್ಕೆ ಭಯ ಇತ್ತು. ನಮ್ಮಿಬ್ಬರ ಸಮುದಾಯ, ಸ್ಟ್ಯಾಂಡರ್ಡ್, ಸ್ಟೇಟಸ್ ಬೇರೆ ಅಲ್ವಾ ಅಂತ. ಅವನ ಭುಜದ ಮೇಲೆ ನನ್ನ ತಲೆಯನ್ನು ಇಟ್ಟ ಅಷ್ಟೆ. ಸಡನ್ ಆಗಿ ರಾಹುಲ್ ನನ್ನ ತುಟಿಗಳನ್ನು ಅವನ ತುಟಿಗಳಿಂದ ಬ್ಲಾಕ್ ಮಾಡ್ದ. ನನ್ನ ಸಂಪೂರ್ಣವಾದ ದೇಹನ ಕ್ಷಣದಲ್ಲಿ ಬಟ್ಟೆ ಬಿಚ್ಚಿ, ಅವನು ಕೂಡ ಬಟ್ಟೆ ಬಿಚ್ಚಿ, ಇಬ್ಬರು ಮೊದಲ ರಾತ್ರಿಯ ಸುಖವನ್ನು ಸವಿದ್ವಿ. ಆ ಕ್ಷಣ ತುಂಬ ಸುಂದರವಾಗಿತ್ತು. ಗಂಡ ಕೊಡದ ಸುಖ ಅಂದರೆ ಇಷ್ಟೊಂದು ಅದ್ಭುತವಾಗಿರುತ್ತೆ ಅನ್ನೋ ಅರಿವು ಕೂಡ ನನಗಿಲ್ಲ. ಯಾವಾಗಲೂ ಟಾಮ್ ಬಾಯ್ ರೀತಿ ಬೆಳೆದವಳು ಇಂದು ಹೆಣ್ತನದ ಪದದ ಅರ್ಥ ತಿಳಿತಾ ಇದೆ. ಅವನಿಗಾಗಿ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಿಸ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನವನನ್ನು, ಅವನ ದೇಹನ, ಅವನ ಪ್ರೀತಿನ, ಅವನ ಆತ್ಮನ, ಅವನ ಅಸ್ತಿತ್ವವನ್ನೇ ನನಗೆ ಅರ್ಪಿಸ್ದ. ಪ್ರೀತಿಯಿಂದ ನಾವಿಬ್ಬರು ಅನ್ಯೋನ್ಯವಾದ ದಂಪತಿಗಳ ರೀತಿ ಇದ್ವಿ. ಅವ್ರ ಚಿಕ್ಕಮ್ಮ ತುಂಬ ಪ್ರಯತ್ನ ಪಟ್ಟರು ನಮ್ಮಿಬ್ಬರ ಬದುಕನ್ನು ಹಾಳು ಮಾಡೋದಕ್ಕೆ. ಆದರೆ ಎಂದೂ ಕೂಡ ರಾಹುಲ್ ಅವ್ರ ಮಾತನ್ನ ಕೇಳಿಲ್ಲ. ಅವ್ರ ನಿಜವಾದ ಬಣ್ಣ ಅರ್ಥ ಆಗಿ ಅವರನ್ನೇ ಮನೆಯಿಂದ ಹೊರಗಡೆ ಹಾಕ್ತ. ನನ್ನ ಹೆಂಡತಿ, ನನ್ನ ಪ್ರಾಣ, ಅವಳು ಏನೂ ತಪ್ಪು ಮಾಡಲಿ ನಾನು ಅವಳು ಹೇಳ್ದ ಹಾಗೆ ಕೇಳೋದು. ನಿಮಗೆ ಕಷ್ಟ ಆದರೆ ಈ ಮನೆಯಿಂದ ಹೋಗಿ ಅಂತ ಹೊರಗಡೆ ಕಳಿಸ್ದ. ಆ ಮನೆಯ, ಅವನ ಮನಸ್ಸಿನ, ಅವನ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ಕೊಟ್ಟ. ಈಗ ಆ ಮನೆಯ ಮಹಾರಾಣಿ ನಾನು. ಪೂಜಾ ಹೇಳಿದ ರೀತಿ ನಿಜವಾಗ್ಲೂ ನಾನು ಹೇಳಿದಾಗೆ ಕೆಲಸದವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನನ್ನ ಮಾತನ್ನೇ ಕೇಳೋದು. ರಾಹುಲ್ ಯಾವಾಗಲೂ ನನ್ನ ಹಿಂದೆ ಸುತ್ತಾ ಇರ್ತಾರೆ, ಹೆಂಡ್ತಿ ಅಂತ. ಅವ್ರಿಗೆ ನಾನಿದ್ರೆ ಸಾಕು, ನೇನು ಬೇಡ. ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಅಷ್ಟೊಂದು ಸುಂದರವಾದ ಬದುಕು ನನಗೆ ಸಿಕ್ಕಿದೆ. ಈ ಸುಂದರವಾದ ಬದುಕಿಗೆ ರಾಣಿ, ಮಹಾರಾಣಿ ಎಲ್ಲ ನಾನೇ. ಈಗ ಅಪ್ಪ ಅಮ್ಮ ಕೂಡ ನನ್ನ ಜೊತೆ ಇದ್ದಾರೆ. ನನಗೂ ಮತ್ತು ರಾಹುಲ್ಗೂ ಇಬ್ರಿಗೂ ಗಂಡು ಮಕ್ಕಳಾಗಿದ್ದಾರೆ. ಅವರು ಕೂಡ ನಾನು ಹೇಳ್ದಾಗ ಕೇಳೋದು. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.